ನಮಸ್ಕಾರ ಎಲ್ಲರಿಗೂ ಒಂದ್ 2 ಸಾವಿರ ವಿಡಿಯೋ ಯಾವ ಹಾಕಿದ್ದಿಲ್ಲ. ಇವತ್ತು ಬೆಳಗ್ಗೆ ನಮ್ಮ ಹುಡುಗರು ಎತ್ತಕ್ಕಂದು ಕೊಂಬರನಹಳ್ಳಿ ಕಡೆ ಹೊಟ್ಟೆ ಕೆಲಸಕ್ಕೆ. ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ಸಂಪು ಟ್ಯಾಂಕ್ ತೊಳಿಬೇಕಿತ್ತು, ಮತ್ತೆ ಸೋಲಾರ್ ಸರ್ವಿಸ್ ಮಾಡ್ಬೇಕಿತ್ತು. ಫಸ್ಟ್ ಸಂಪ್ ತೊಳೆಕ ರೆಡಿ ಮಾಡ್ಕೊಂಡ್ವಿ. ಈ ಸಂಪ್ ಒಳಗ ಸಬ್ಮರ್ಸಿಬಲ್ ಮೋಟರ್ ಇತ್ತು, ಹಂಗಾಗಿ ಬಂದು ಸ್ಟಾರ್ಟರ್ ಫಸ್ಟ್ ಕನೆಕ್ಷನ್ ತಪ್ಸ್ಕೊಂಡೆ. ಸಬ್ಮರ್ಸಿಬಲ್ ಮೋಟರ್ ಇದ್ ಸಂಪ್ ಒಳಗ ಯಾವ್ದೇ ಕಾರಣಕ್ಕೂ ಹಂಗೆ ಎಳಿಬೇಡ್ರಿ, ಫಸ್ಟ್ ಕರೆಕ್ಟ್ ಕನೆಕ್ಷನ್ ತಪ್ಸ್ಕೊಬೇಕು. ಆಮೇಲೆ ಹಂಗ ಸಂಪ್ ಚೇಂಬರ್ ನ ಓಪನ್ ಮಾಡಿ ಒಂದ್ ಅರ್ಧ ಗಂಟೆ ಬಿಟ್ಟಿದ್ದೆ. ಇಲ್ಲಿ ಕೂಡ ಸಂಪ್ ಚೇಂಬರ್ ಓಪನ್ ಮಾಡಿ ಅದೇ ತಾಣ ಹಂಗೆ ಎಳಿಬೇಡ್ರಿ, ಯಾಕಂದ್ರೆ ಇಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತೈತಿ. ಆಮೇಲೆ ಹಂಗೆ ಕೆಳಗಡೆ ಕ್ಲೀನ್ ಮಾಡಕ್ ರೆಡಿ ಮಾಡಿದ. ಅಷ್ಟೊತ್ತಿಗೆ ನಮ್ಮ ಪ್ರಾಲದ್ದನ ಬಾರಣ ನಾನು ಕ್ಲೀನ್ ಮಾಡ್ತಾನಂತ ಅಂದ. ನಮ್ಮ ಪ್ರಾಲಗ ಒಬ್ಬನೇ ಬೇಡ ಅಂದು ಪ್ರಾಲದ ಜೊತೆ ಜಾಕಿನ ಕೆಳಗಿಳಿಸಿದೆ. ಸಮ್ ಮಾತ್ರ ಭಯಂಕರ ಕೊಳೆ ಇತ್ತು, ಮತ್ತೆ ಜಾಕಿ ಪ್ರಾಲ ಬ್ಲಸ್ ಏಕೆನ್ ಪಾರ್ಟ್ನರ್ ಮೇಲೆ ಉಸ್ತಾ ಇದ್ರು. ಇಬ್ಲಾರು ಪಾರ್ಟ್ನರ್ ಮೇಲೆ ವಾಶ್ ಮಾಡಿ ಮೇಲೆ ತೊಟ್ಟಿ ಏರಿಜಿ ರೆಡಿ ಆಗಿತ್ತು. ಆಮೇಲೆ ಹಂಗ ಮೇಲ್ಗಡೆ ಟೆರೆಸ್ ಮೇಲೆ ಹೊಂಟಿವಿ, ಅಲ್ಲಿ ಸೋಲಾರ್ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಿತ್ತಲ್ಲ ಹಂಗಾಗಿ. ಆಮೇಲೆ ಹಂಗ ಸೋಲಾರ್ ಟೂಬ ಬಿಚ್ಚಕ್ ಸ್ಟಾರ್ಟ್ ಮಾಡ್ಕೊಂಡೆ. ಈ ಟೂಬ ಹುಷಾರ ಬಿಚ್ಚಬೇಕು, ಸ್ವಲ್ಪ ಯಾಮರ ಎಲ್ಲ ಒಡೆದು ಪೀಸ್ ಆಗ್ಬಿಡ್ತವ. ಈ ಸಿಸ್ಟಮ್ ನ 6 ತಿಂಗಳಿಗೆ ಒಂದ್ಸರಿ ಕರೆಕ್ಟ್ ಆಗಿ ಕ್ಲೀನ್ ಮಾಡಿಸ್ತಾರ. ಸುಮಾರು ಒಂದು 5 ವರ್ಷ ಆಯ್ತು ನಾನೇ ರೆಡಿ ಮಾಡ್ಕಚ್ಚಿ. ನೋಡ್ರಿ 6 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡಿದ್ರು ಈ ಸೋಲಾರ್ ಒಳಗೆ ಎಷ್ಟಕ್ಕೊಂದು ಡಸ್ಟ್ ಐತೆ ಅಂತ. ಟ್ಯೂಬ್ ಎಲ್ಲ ತೆಗೆದಾದ್ಮೇಲೆ ಪ್ರೆಷರ್ ಗೇರಿನಿಂದ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಟ್ಯೂಬ್ ಹಾಕಿ ಆಮೇಲೆ ಸಿಂಟೆಕ್ಸ್ ತೊಳಕ್ ರೆಡಿ ಮಾಡ್ಕೊಂಡೆ. ಸ್ಟ್ಯಾಂಡ್ ಮ್ಯಾಗಿರೋ ಟ್ಯಾಂಕ್ ಹತ್ಬೇಕಾರೆ ಭಾಳ ಹುಷಾರಿಂದ ಹತ್ಬೇಕು, ಯಾಕಂದ್ರೆ ಅಲ್ಲಿ ಏನು ಸಪೋರ್ಟ್ ಇರಲ್ಲ. ಟ್ಯಾಂಕ್ ತೊಳೆದಾದ್ಮೇಲೆ ಅಷ್ಟೇ ಹುಷಾರಿಂದ ಕೆಳಗಿಳಿದೆ. ನಮ್ಮ ಪ್ರಾಲ ಅಪೋಸಿಟ್ ಸೈಡ್ ಇಂದ ಸಪೋರ್ಟ್ ಕೊಟ್ಟಿದ್ದ, ಹುಷಾರಾಗಿ ಕೆಳಗಿಳಿ ಬಂದೆ. ಅಷ್ಟೊತ್ತಿಗೆಲ್ಲ ಊಟ ಟೈಮ್ ಆಗಿತ್ತು, ಊಟ ಕೊಟ್ಟರು ಊಟ ಮಾಡ್ತಾ ಇದ್ವಿ. ನಿಮ್ದು ಯಾವ್ದಾದ್ರು ಸಂಪು ಸೋಲಾರು ಟ್ಯಾಂಕ್ ಕ್ಲೀನ್ ಮಾಡ್ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ, ಬಂದು ಕ್ಲೀನ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಹಂಗೆ ಮೇಲೆ ಮುಂದೆ ಬಂದು ಔಷಧಿ ತಗೊಂಬಂದೆ. ಅಡಿಕೆ ಗಿಡಕ್ಕೆ ಔಷಧಿ ಹೊಡಿಬೇಕಲ್ಲ, ಹಂಗಾಗಿ ಇಷ್ಟು ಹೇಳ್ತಾ ಇವತ್ತಿಲ್ಲ ಮುಗಿಸ್ತಾನೆ. ಎಲ್ಲರಿಗೂ ನಮಸ್ಕಾರ.